ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ಜನ ಒಂದು ಕಮೆಂಟ್ ಮಾಡ್ತಾ ಇದ್ರು, ಬಂಗಾಳದಲ್ಲಿ ಆಗ್ತಿರುವಂಥ SIR ಬಗ್ಗೆ ಮಾಹಿತಿ ಕೊಡಿ. ಕೆಲವರಂತೂ ಎಷ್ಟು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಅಲ್ಲಾಗ್ತಿರುವಂಥ ಪ್ರತಿದಿನದ ಮಾಹಿತಿಯನ್ನು ಕೂಡ ಕೊಡಿ ಅಂತ. ಪ್ರತಿನಿತ್ಯವೂ ಕೂಡ SIR ಬಗ್ಗೆ ಮಾಹಿತಿ ಕೊಡುವಂಥದ್ದು ಕಷ್ಟ. ಅಂತಹ ತೀರಾ ಮೇಜರ್ ಡೆವಲಪ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿಯೇ ಮಾಡ್ತೀನಿ. ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದು ಪ್ರಮುಖವಾದಂತಹ ಉದ್ದೇಶ ಇದೆ. ಮೊದಲನೇದಾಗಿ ಬಂಗಾಳದ SIRನಲ್ಲಿ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ಆಗಿದೆ. ಅದು ಸಹ 26 ಲಕ್ಷ ವೋಟರ್ಸ್ ವಿಚಾರವಾಗಿ. ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಕಡೆ ದೇಶದ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ರಾಜ್ಯವಾದಂತಹ ಉತ್ತರ ಪ್ರದೇಶದಲ್ಲೂ ಕೂಡ SIR ನಡೀತಾ ಇದೆ ಅಲ್ವಾ. ಅಲ್ಲಿ ಯೋಗಿ ಆದಿತ್ಯನಾಥ್ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಇದರಿಂದಾಗಿ ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಅಖಿಲೇಶ್ ಯಾದವ್ಗೆ ಈಗಾಗಲೇ ನಡುಕ ತರಿಸಿದೆ. ಈ ಭಯದಲ್ಲೋ ಆತಂಕದಲ್ಲೋ ಅಖಿಲೇಶ್ ಯಾದವ್ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದ್ರ ಬಗ್ಗೆಯೂ ಸಹ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೆಲ್ಲದರ ನಡುವೆ ಬಹಳ ಅಚ್ಚರಿಯ ರೀತಿಯಲ್ಲಿ OIC ಎದ್ದು ಕಾಣ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, OIC ಅಂತಂದ್ರೆ ಅವರು BJPಯನ್ನು ಕಡುವಾಗಿ ವಿರೋಧಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಟ್ಟರ್ ವಿರೋಧಿ, ಮುಸ್ಲಿಮರನ್ನು ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡ್ತಾರೆ. ಇದೆಲ್ಲವೂ ಸಹ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಆದರೆ OIC ಮಾತ್ರ SIR ವಿಚಾರದಲ್ಲಿ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳಿದೆಯಲ್ಲ, ಇದು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಎಲ್ಲರಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. OICಯ ಅಚ್ಚರಿಯ ನಡೆ ಇವ್ರು ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದೇಶದಲ್ಲಿ ಒಟ್ಟು 9 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಏಕಕಾಲಕ್ಕೆ SIR ನಡೀತಾ ಇದೆ. ಅಂದರೆ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ. ಆದರೆ ದೇಶದಲ್ಲೇ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಅಲ್ಲಿನ ಮಮತಾ ಬ್ಯಾನರ್ಜಿ ಸರ್ಕಾರ SIR ಅನ್ನು ವಿಪರೀತವಾಗಿ ವಿರೋಧಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಪ್ರತಿನಿತ್ಯವೂ ಕೂಡ ರ್ಯಾಲಿ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ SIR ಅನ್ನು ತಡೆಯೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರು ಚುನಾವಣಾ ಆಯೋಗಕ್ಕೆ ಲೆಟರ್ ಬರೆದ್ರು, ಇದೆಲ್ಲ ಬಹಳ ಒತ್ತಡ ಆಗುತ್ತೆ, BLOಗಳು ಕೆಲಸ ಮಾಡೋದಕ್ಕಾಗೋದಿಲ್ಲ, ಇದನ್ನು ನಿಲ್ಲಿಸಿ ಅಂತ. ಅದಕ್ಕೂ ಮೊದಲು ಬಿಹಾರದಲ್ಲಿ SIR ನಡೀತಿತ್ತಲ್ಲ, ಆಗಲೇ ಮಮತಾ ಬ್ಯಾನರ್ಜಿಗೆ ಒಂದು ಅನುಮಾನ ಇತ್ತು, ನಾಳೆ ಇದು ಪಶ್ಚಿಮ ಬಂಗಾಳದವರೆಗೂ ಕೂಡ ಬರುತ್ತೆ. ಯಾಕೆಂದರೆ BJP ಕಣ್ಣಿಟ್ಟಿದೆ, ಇಲ್ಲಿ ನಕಲಿ ವೋಟರ್ಸನ್ನು ನಾನು ಸಿಕ್ಕಾಪಟ್ಟೆ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದೀನಿ, ಇದನ್ನು ತಡೆಯೋದಕ್ಕೆ BJP ಒಂದು ಪ್ರಯತ್ನ ಮಾಡಬಹುದು, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಅನುಮಾನ ಮಮತಾ ಬ್ಯಾನರ್ಜಿಗಿತ್ತು. ಅದಕ್ಕೋಸ್ಕರವಾಗಿ ಅವರು ಕೂಡ ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ SIR ಆಗೋದಕ್ಕೆ ಬಿಡಬಾರದು, ಇದು BJP ಪ್ರೇರಿತವಾಗಿ ಆಗ್ತಾ ಇರೋದು ಅಂತ. ಆದರೆ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಮುಖ ಕೂಗಿದು ಕಳಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ SIR ನಿರಂತರವಾಗಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಮಾತ್ರ ಬಟ್ಟೆಗೆ ಕಿಡಿ ಬಿದ್ದವರಂತೆ ಆಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ವಿವಾದ ಹುಟ್ಟು ಹಾಕ್ತಾ ಇದ್ದಾರೆ. ಈಗ ಅವರ ಹೊಸ ವಾದ ಏನು ಗೊತ್ತಾ, ಪಶ್ಚಿಮ ಬಂಗಾಳದಲ್ಲಿ BLOಗಳಿಗೆ ಒತ್ತಡ ಹೆಚ್ಚಾಗಿ, ಅಂದರೆ ಚುನಾವಣಾ ಆಯೋಗ ಇಂತಿಷ್ಟು ಟೈಮ್ನಲ್ಲೇ SIR ಅನ್ನು ಮುಗಿಸಬೇಕು, ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಬೇಕು ಅಂತ ಒತ್ತಡ ಹೇರ್ತಾ ಇದೆಯಲ್ಲ, ಈ ಕಾರಣದಿಂದಾಗಿ 18ಕ್ಕೂ ಹೆಚ್ಚು BLOಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೊಸ ಆರೋಪ ಮಾಡ್ತಾ ಇದ್ದಾರೆ. ಮಿತ್ರರೇ, 18 BLOಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ ಊಹೆ ಮಾಡೋದಕ್ಕಾದರೂ ಸಾಧ್ಯವಾ? ಹಾಗೆ ನೋಡೋಕೋದ್ರೆ ಬಿಹಾರದಲ್ಲೂ ಕೂಡ ಪಶ್ಚಿಮ ಬಂಗಾಳದ ಮಾದರಿಯಲ್ಲೇ ವೋಟರ್ ಲಿಸ್ಟ್ ರಿವಿಷನ್ ನಡೆದಿತ್ತು. ಬಿಹಾರದಲ್ಲಿ ಯಾರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಪಶ್ಚಿಮ ಬಂಗಾಳದಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕಲ್ವಾ? ಒಂದು ವೇಳೆ ಅದು ನಿಜ ಆಗಿದ್ದೇ ಆದರೆ, ಒಂದು ವೇಳೆ ಚುನಾವಣಾ ಆಯೋಗ ಅಷ್ಟೊಂದು ಒತ್ತಡ ಹೇರ್ತಾ ಇದೆ, ಅಧಿಕಾರಿಗಳನ್ನು ಬಲಿಪಶು ಮಾಡ್ತಾ ಇದೆ ಅಂತಾದರೆ ಉತ್ತರ ಪ್ರದೇಶದಲ್ಲೂ ಆಗಬೇಕು, ಬಿಹಾರದಲ್ಲೂ ಆಗಬೇಕಾಗಿತ್ತು. ಯಾಕೆ ಕೇಳಿದ್ರೆ ಅದು ಕೂಡ ಬಹಳ ಜನಸಂಖ್ಯೆ ಇರುವಂಥ ರಾಜ್ಯ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟಾರೆಯಾಗಿ 7,60,00,000 ಮತದಾರರಿದ್ದಾರೆ. ಅದೇ ಉತ್ತರ ಪ್ರದೇಶದಲ್ಲಿ 20 ಕೋಟಿಗೂ ಹೆಚ್ಚು ಮತದಾರರಿದ್ದಾರಲ್ಲ, ದೇಶದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ. ಅಲ್ಲೂ ಕೂಡ ಇದೇ ರೀತಿಯಾಗಿ BLOಗಳು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿತ್ತಲ್ಲ. ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ? ನಿಜವಾಗ್ಲೂ BLOಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಅವರನ್ನು ಬಲಿ ಹಾಕಲಾಗ್ತಾ ಇದೆಯಾ? ಅನುಮಾನ ಬರುತ್ತೋ ಇಲ್ವೋ? ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಒಂದೊಂದು ಸುದ್ದಿಗಳು ಏನು ಬರ್ತಾ ಇದೆ ಈ SIR ಆರಂಭವಾದ ಬಳಿಕ, ಇದು ನಮಗೊಂಥರ ಆಶ್ಚರ್ಯವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆಂದರೆ ಭಾರತದಲ್ಲಿ ಹೀಗೆಲ್ಲ ಆಗೋದಕ್ಕೆ ಸಾಧ್ಯವಾ ಅಂತ. ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಇದೆಲ್ಲ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಅಲ್ಲಿ ಈ SIR ಆರಂಭವಾಗ್ತಿದ್ದಂತೆ ಒಂದು ಮಹಾ ವಲಸೆ ಆರಂಭಗೊಂಡಿದೆ. ಅಂದರೆ ಯಾರ್ಯಾರು ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದು ನೆಲೆಸಿದ್ರೋ, ಪಶ್ಚಿಮ ಬಂಗಾಳದಲ್ಲಿ ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಮಾಡಿಕೊಂಡು ನಮ್ಮ ದೇಶದ ಪ್ರಜೆಗಳಾಗಿ ವಾಸ ಮಾಡ್ತಾ ಇದ್ರು, ಅಂಥವರು ಈಗ ಹೇಳದೆ ಕೇಳದೆ ದೇಶ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಮಿತ್ರರೇ, ಕೇವಲ ಓಡ್ ಹೋಗ್ತಾ ಇಲ್ಲ, ಅವರು ಕಹಿ ಸತ್ಯವನ್ನು ಮಾಧ್ಯಮದ ಎದುರು ಹೇಳಿ ಹೋಗ್ತಾ ಇದ್ದಾರೆ. ನಾವು ಯಾಕೋಸ್ಕರವಾಗಿ ಇಲ್ಲಿಗೆ ಬಂದ್ವಿ, ಯಾರು ಕರೆ ತಂದ್ರು, ಎಷ್ಟು ದುಡ್ಡು ಕೊಟ್ವಿ, ಪ್ರತಿ ಒಂದನ್ನು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಗೆ ಯಾರಿಲ್ಲಿ ವೋಟರ್ ಲಿಸ್ಟನ್ನು ಮಾಡಿಕೊಟ್ರು, ನಾವು ಯಾರಿಗೆ ವೋಟ್ ಹಾಕಿದ್ದೀವಿ, ಇದನ್ನೂ ಕೂಡ ಬಹಿರಂಗಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಂಗಾಳದಲ್ಲಿ SIR ನಡೆಸ್ತಾ ಇರುವಂತಹ BLOಗಳ ಸಾವಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅನುಮಾನ ಬರುತ್ತಾ ಇಲ್ವಾ? ಅವರೆಲ್ಲರೂ ಸಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಏನು ಕೇಂದ್ರ ಸರ್ಕಾರ BLOಗಳನ್ನು ನೇಮಕ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಹೈರ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿಸುವಂಥದ್ದು.
ಹಾಗಾದ್ರೆ ಒತ್ತಡ ಇದೆ ಅಂತಾದ್ರೆ ಯಾರ ಒತ್ತಡ ಇದೆ? ಕೇಂದ್ರ ಚುನಾವಣಾ ಆಯೋಗದ ಒತ್ತಡ ಇದೆಯಾ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರದ ಒತ್ತಡ ಇದೆಯಾ? ನಕಲಿ ವೋಟರ್ಗಳನ್ನ ಸೃಷ್ಟಿ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಏನಾದರೂ ಒತ್ತಡ ಹಾಕ್ತಾ ಇದ್ದಾರಾ? ಇದರ ಬಗ್ಗೆಯೂ ಕೂಡ ಕೂಲಂಕುಷವಾದಂತಹ ತನಿಖೆ ಆಗಬೇಕು. ಇದೆಲ್ಲದರ ನಡುವೆ ಕೆಲ BLOಗಳು ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಕೇಳಿದ್ದಾರೆ. ನಮಗೆ ಮನೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ರೀತಿಯ ವಾತಾವರಣವನ್ನ ಪಶ್ಚಿಮ ಬಂಗಾಳದ ಸರ್ಕಾರ ಕ್ರಿಯೇಟ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತೊಂದು ಆಘಾತಕಾರಿಯಾದಂತಹ ಸುದ್ದಿ ಬಂದಿದೆ. ಅದೇನು ಕೇಳಿದ್ರೆ, ಈ ವೋಟರ್ ಲಿಸ್ಟ್ ರಿವಿಷನ್ ಮಾಡಲಾಗ್ತಾ ಇದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ, ಈ ಸಂದರ್ಭದಲ್ಲಿ ಪ್ರತಿ ವೋಟರ್ಸ್ ದಾಖಲೆಯನ್ನು ಕೂಡ ಡಿಜಿಟಲೈಸ್ ಮಾಡಲಾಗ್ತಾ ಇದೆ. ಹೀಗೆ ಮಾಡುವಂತಹ ವೇಳೆ ಪಶ್ಚಿಮ ಬಂಗಾಳದ ಒಟ್ಟು 26 ಲಕ್ಷ ಮತದಾರರ ಹೆಸರು 2002ರಲ್ಲಿ ಏನು ನಮೂದಾಗಿತ್ತಲ್ಲ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಈ ಮಾಹಿತಿ ಚುನಾವಣಾ ಆಯೋಗದಿಂದಲೇ ಸಿಗ್ತಾ ಇದೆ. ಅಂದರೆ 2002ರಲ್ಲಿ ಕೊಟ್ಟಂತಹ ಹೆಸರೇ ಒಂದು, 2025ರಲ್ಲಿ ಅವರು ನಮೂದು ಮಾಡಿರುವಂತಹ ಹೆಸರೇ ಬೇರೆ ಇದೆ. ಅದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ. ಇಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಸರು ಮ್ಯಾಚ್ ಆಗದಂತಹ ವೋಟರ್ಸ್ಗಳ ಸಂಖ್ಯೆಯೇ 26 ಲಕ್ಷ ಇದೆ. ಇನ್ನು 2002ರಲ್ಲಿ ಲಿಸ್ಟ್ನಲ್ಲಿದ್ದು ಈಗ ಬದುಕಿಲ್ಲದೆ ಇರುವಂತಹ ಲಕ್ಷಾಂತರ ಮಂದಿ ಇದ್ದಾರೆ. ವಲಸೆ ಹೋದಂಥವ್ರು ಇದ್ದಾರೆ, ಅಕ್ರಮವಾಗಿ ಸೇರ್ಪಡೆಯಾದಂಥವರು ಕೂಡ ಇದ್ದಾರೆ. ಆ ಎಲ್ಲ ಒಟ್ಟು ನಂಬರ್ಸ್ ಎಷ್ಟಿರಬಹುದು ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಅಂದರೆ ಬಂಗಾಳದಲ್ಲಿ ಈವರೆಗೆ ನಡೆದಂತಹ SIRನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಬಿಹಾರದಲ್ಲಿ 65 ಲಕ್ಷ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಯ್ತಲ್ಲ, ಅದೇ ಮಾದರಿಯಲ್ಲಿ ಬಂಗಾಳದಲ್ಲೂ ಕೂಡ 65 ಲಕ್ಷನೋ 70 ಲಕ್ಷನೋ ಅಥವಾ 1 ಕೋಟಿ ಹೆಸರು ಡಿಲೀಟ್ ಆದರೂ ಕೂಡ ಆಶ್ಚರ್ಯ ಪಡಬೇಡಿ. ಆ ರೀತಿಯಾಗಿ ಬಂಗಾಳದ ಪರಿಸ್ಥಿತಿ ಇದೆ. ಈ SIR ಆರಂಭವಾದ ಬಳಿಕ ಮಮತಾ ಬ್ಯಾನರ್ಜಿಯವರ ಒತ್ತಡವನ್ನು ನೋಡ್ತಾ ಇದ್ರೆ ಅವರಿಗೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಖಚಿತವಾದಂತೆ ಕಾಣ್ತಾ ಇದೆ. ಅವರು ಒಂದೇ ಒಂದು ಕ್ಷಣವೂ ಕೂಡ ಸುಮ್ಮನೆ ಕೂತಂತೆ ಕಾಣ್ತಾ ಇಲ್ಲ. ಒಂದು ಕಡೆ ಮುಸ್ಲಿಮರ ಓಲೈಕೆಗೆ ಬಾಬ್ರಿ ಮಸೀದಿಯನ್ನೇ ಕಟ್ಟೋದಕ್ಕೆ ಹೊರಟಿದ್ದಾರೆ. ಡಿಸೆಂಬರ್ 25ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಧರ್ಮಧ್ವಜದ ಸ್ಥಾಪನೆಯನ್ನ ಮಾಡಿದ್ರು. ಅಂದ್ರೆ ಶ್ರೀರಾಮಚಂದ್ರನ ಧ್ವಜವಾದಂತಹ ಕೋವಿಧಾರ ಧ್ವಜವನ್ನ ರಾಮ ಮಂದಿರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾರಿಸಿದ್ರು. ಇದು ಸನಾತನಿಗಳಿಗೆ ಬಹಳ ಖುಷಿ ಕೊಟ್ರೆ ಕೆಲವರಿಗೆ ಇರುವೆ ಬಿಟ್ಟಂಗಾಗಿದೆ. ಅದರಲ್ಲಿ TMCಯ ಸಂಸದ ಹುಮಾಯೂನ್ ಕಬೀರ್ ಕೂಡ ಒಬ್ಬ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಯಾವ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮಧ್ವಜವನ್ನು ಹಾರಿಸಿದ್ರು ಅದೇ ದಿನ ಬಾಬ್ರಿ ಮಸೀದಿಯನ್ನ ಕಟ್ಟೋದಾಗಿ ಘೋಷಣೆ ಮಾಡಿದ್ದಾನೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಾವು ಬಾಬ್ರಿ ಮಸೀದಿ ಕಟ್ತೀವಿ, ಹೀಗೊಂದು ಪೋಸ್ಟರ್ ಅನ್ನ ಬಂಗಾಳದಾದ್ಯಂತ ಅಂಟಿಸಲಾಗಿದೆ. ಇದಕ್ಕೆ ಈಗ ತೀವ್ರವಾದಂತಹ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಈತ ಏನ್ ಹೇಳಿದ್ದ ಗೊತ್ತಾ? ಈ ಹಿಂದೆ ನಾವು ಬಾಬ್ರಿ ಮಸೀದಿ ಕಟ್ತೀವಿ ಅಂತ ಹೇಳಿದ್ದ. ಈಗ ಧರ್ಮಧ್ವಜ ಸ್ಥಾಪನೆ ಆದ ಬಳಿಕ ಡಿಸೆಂಬರ್ 6ನೇ ತಾರೀಕು ಅಂದ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ ದಿನದಂದೇ ನಾವು ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನ ಇಡ್ತೀವಿ, ಮುಂದಿನ 3 ವರ್ಷದಲ್ಲಿ ಈ ಮಸೀದಿಯನ್ನ ಕಟ್ಟಿ ಮುಗಿಸ್ತೀವಿ ಅಂತ ಆತ ಘೋಷಣೆ ಮಾಡಿದ್ದಾನೆ. ಮಿತ್ರರೇ, ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸಬಹುದು, ಈಗ ರಾಮ ಮಂದಿರವನ್ನು ನಾವೆಲ್ಲ ದುಡ್ಡು ಹಾಕಿ ಕಟ್ಟಿದೀವಿ ಅಂತಂದ ಮೇಲೆ ಆತ ಮಸೀದಿ ಕಟ್ತಾ ಇದ್ದಾನೆ, ನಮ್ಮ ದೇಶದಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ವಾ, ಕಟ್ಲಿ ಬಿಡ್ರಿ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಆತ ಮಸೀದಿ ಕಟ್ಟೋದಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಈ ದೇಶದಲ್ಲಿ ತಮ್ಮ ಜಾಗದಲ್ಲಿ ಯಾರು ಏನು ಬೇಕಾದರೂ ಕಟ್ಕೊಳ್ಬಹುದು. ಆದರೆ ಬಾಬ್ರಿ ಮಸೀದಿ ಕಟ್ಟೋದಕ್ಕೆ ಎಲ್ಲರ ವಿರೋಧ ಇದೆ. ಅದರಲ್ಲೂ BJPಯವರು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ಬಾಬರ್ ಹೆಸರಿನಲ್ಲಿ ಈ ದೇಶದಲ್ಲಿ ಯಾವುದೇ ಮಸೀದಿ ಇರಕೂಡದು. ಬಾಬರ್ ಒಬ್ಬ ಈ ದೇಶದ ಆಕ್ರಮಣಕಾರ, ಈ ದೇಶವನ್ನು ಲೂಟಿ ಹೊಡೆಯೋದಕ್ಕೆ ಬಂದಂಥ ಲೂಟಿಕೋರ. ಅಂಥವನ ಹೆಸರಲ್ಲಿ ಮಸೀದಿಯನ್ನು ಕಟ್ಟುವಂತಹದ್ದು ಈ ದೇಶದ ಜನರ ಭಾವನೆಗೆ ಧಕ್ಕೆ ತರುತ್ತೆ. ಅದಕ್ಕೆ ಬಂಗಾಳದ BJPಯ ನಾಯಕರಾಗಿರುವಂತಹ ದಿಲೀಪ್ ಘೋಷ್ ಏನು ಹೇಳಿದ್ದಾರೆ ಅಂತಂದ್ರೆ, ಒಂದು ವೇಳೆ TMCಯ ಸಂಸದ ಹುಮಾಯೂನ್ ಕಬೀರ್ ನಿಜವಾಗ್ಲೂ ಮಸೀದಿ ಕಟ್ಟಬೇಕು ಅಂತಾದ್ರೆ ಅವ್ರ ಅಪ್ಪನ ಹೆಸರಲ್ಲಿ ಕಟ್ಕೊಳ್ಳಿ, ಬಾಬರ್ ಹೆಸರಿನಲ್ಲಿ ಬೇಡ, ಅದಕ್ಕೆ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಉಮಾಭಾರತಿ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಾಣ ಆಗಿದ್ದೇ ಆದರೆ ಅಯೋಧ್ಯೆಯ ಬಾಬರ್ ಮಸೀದಿಗೆ ಯಾವ ಸ್ಥಿತಿ ಬಂತೋ ಅದೇ ಸ್ಥಿತಿ ಅಲ್ಲಿಗೂ ಬರುತ್ತೆ ಅಂತ. ಅಂದ್ರೆ ಆ ಮಟ್ಟಿಗೆ ವಿರೋಧ ಆಗ್ತಾ ಇದೆ. ಮಿತ್ರರೇ, TMC ಪಕ್ಷದವರು ಇದಕ್ಕೆ ಇಷ್ಟೆಲ್ಲ ವಿರೋಧ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ಭಾರಿ ಒತ್ತಡಕ್ಕೆ ಸಿಕ್ಕಾಕೊಂಡಿದೆ. ಮಮತಾ ಬ್ಯಾನರ್ಜಿ ಸ್ಥಿತಿ ಏನಾಗಿದೆ ಗೊತ್ತಾ? ಒಂದು ಕಡೆ ಮುಸ್ಲಿಂ ವೋಟ್ಗಳ ತುಷ್ಟೀಕರಣ ಆಗಲೇಬೇಕು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು 28ರಿಂದ 29% ಮುಸ್ಲಿಂ ವೋಟ್ಗಳಿದ್ದಾವೆ. ಅದು ಬಂದರೆ ಮಾತ್ರ ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಕನಸು ಕಾಣಬಹುದು. ಇಲ್ಲದೆ ಹೋದರೆ ಮಮತಾ ಬ್ಯಾನರ್ಜಿ ಅಧಿಕಾರ ಅಲ್ಲ, ಅದರಿಂದ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬಿಡ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಗೆ ಅಡ್ಡಿ ಆಗ್ತಿರುವಂತಹ ವಿಚಾರ ಏನು ಗೊತ್ತಾ? 70% ಹಿಂದೂಗಳ ವೋಟ್ ಇದೆಯಲ್ಲ, ಅದು ಈ ಬಾರಿ ಹೆಚ್ಚು ಧ್ರುವೀಕರಣಗೊಳ್ತಾ ಇದೆ. ಅಂದರೆ BJPಯ ಕಡೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಈಗಾಗಲೇ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಅವರು ಸಾಫ್ಟ್ ಹಿಂದುತ್ವದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಹಿಂದೂಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನ. ಈ ಹಿಂದೆ ಅನೇಕ ಧಾರ್ಮಿಕ ಸಭೆಗಳಲ್ಲಿ ಭಾಗಿಯಾಗುವಂತಹದ್ದು, ದುರ್ಗಾ ಪೂಜೆಯಲ್ಲಿ ಭಾಗಿಯಾಗುವಂತಹದ್ದು, ಇದನ್ನೆಲ್ಲ ಮಮತಾ ಬ್ಯಾನರ್ಜಿ ಮಾಡ್ತಲೇ ಬಂದಿದ್ದಾರೆ. ಇದರ ನಡುವೆ ಈಗ ಬಾಬ್ರಿ ಮಸೀದಿ ವಿವಾದ ಉಂಟಾಗಿದೆಯಲ್ಲ, ಇದರಿಂದಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಅಂತರ ಕಾಯ್ದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. TMC ಪಕ್ಷ ಹೇಳಿದೆ ಅದು TMCಯ ಸಂಸದ ಹುಮಾಯೂನ್ ಕಬೀರ್ ಅವರಿಗೆ ಸೇರಿದಂತಹ ವಿಚಾರ, ಅದಕ್ಕೂ ಪಕ್ಷಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಅವರು ಸ್ವಂತ ದುಡ್ಡಿನಲ್ಲಿ ಮಸೀದಿ ಕಟ್ಟಿದ್ರೆ ಅದಕ್ಕೆ
ಅದಕ್ಕೆ ನಾವು ಪಕ್ಷದವರು ಹೊಣೆಗಾರರಲ್ಲ ಹೀಗಂತ ಹೇಳಿ ಜಾರಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಯಾವ ಮಟ್ಟಿನ ಭಯ ಹುಟ್ಟಿರಬಹುದು, 2026ರ ಚುನಾವಣೆ ಈ ಬಾರಿ ಎಷ್ಟು ಟಫ್ ಫೈಟ್ ಆಗಬಹುದು ಅನ್ನೋದನ್ನ ಇದು ಸೂಚಿಸ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ SIR ನಡೀತಾ ಇದೆ. SIR ನಡೀತಾ ಇದೆ ಅಂದ ಮೇಲೆ ಅಖಿಲೇಶ್ ಯಾದವ್ಗೆ ಒತ್ತಡ ಕ್ರಿಯೇಟ್ ಆಗಿಯೇ ಆಗಿರುತ್ತೆ. ಈಗ ಅಖಿಲೇಶ್ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಕೇಳಿದ್ರೆ ನಿಮ್ಗೆ ನಗಬೇಕೋ ಅಳಬೇಕೋ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ SIR ಅನ್ನ ಮಾಡಿ ಒಟ್ಟು 3 ಕೋಟಿ ವೋಟ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಹುನ್ನಾರ ಮಾಡಿದೆ ಅಂತ. ಎಷ್ಟು ವೋಟ್ಗಳು? 3 ಕೋಟಿ. ನನಗನ್ಸುತ್ತೆ ಈ ಎಲ್ಲ ರಾಜಕಾರಣಿಗಳು ಈ ದೇಶದ ಜನರನ್ನ ದಡ್ರು ಅಂತ ಅಂದುಕೊಂಡಿದಾರ, ಏನು ಅರ್ಥ ಆಗದಂತಹ ಬೇಸಿಕ್ ನಾಲೆಡ್ಜೇ ಇಲ್ಲದಂತಹ ಬುದ್ಧುಗಳು ಅಂತ ಏನಾರ ಅಂದುಕೊಂಡಿದಾರ. 3 ಕೋಟಿ ವೋಟ್ಗಳನ್ನು ಡಿಲೀಟ್ ಮಾಡೋದಕ್ಕಾದ್ರೂ ಸಾಧ್ಯವಾ? ಅಲ್ಲ, ಅಕ್ರಮವಾಗಿದ್ರೆ 3 ಅಲ್ಲ 30 ಕೋಟಿ ವೋಟ್ಗಳನ್ನು ಬೇಕಾದರೂ ಡಿಲೀಟ್ ಮಾಡಬಹುದು, ಮಾಡಲೇಬೇಕು ಕೂಡ. ಆದರೆ ಅಖಿಲೇಶ್ ಯಾದವ್ ಹೇಳ್ತಿರೋದೇನು, ನಮ್ಮ ಪಕ್ಷಕ್ಕೆ ಅಥವಾ NDA ಕೂಟಕ್ಕೆ ಮತ ಹಾಕುವಂತಹ 3 ಕೋಟಿ ವೋಟ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಬಿಜೆಪಿಯವರ ಹುನ್ನಾರ ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ಏನು ವಿವರಣೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದೊಂದು ಡಮ್ಮಿ ಸ್ಟೇಟ್ಮೆಂಟ್. ಆದರೆ ಯೋಗಿ ಸರ್ಕಾರ ಏನ್ ಮಾಡಿದೆ ಗೊತ್ತಾ? ಉತ್ತರ ಪ್ರದೇಶದಲ್ಲಿ ಈಗ SIR ಆರಂಭವಾಗ್ತಿದ್ದಂತೆ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿಟೆನ್ಷನ್ ಸೆಂಟರ್ಗಳನ್ನು ಆರಂಭಿಸಲಾಗಿದೆ. ಅಂದರೆ ಒಂದು ವೇಳೆ ಎಲ್ಲಾದರೂ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಸಿಕ್ಕಿದ್ದೇ ಆದರೆ ಅವರನ್ನು ನೇರವಾಗಿ ಡಿಟೆನ್ಷನ್ ಸೆಂಟರ್ಗೆ ಶಿಫ್ಟ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಒಬ್ಬನೇ ಒಬ್ಬ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಉತ್ತರ ಪ್ರದೇಶದಲ್ಲಿ ಇರಕೂಡದು. ಈ SIR ಬಳಿಕ ಕಂಪ್ಲೀಟ್ ವಾಶ್ಔಟ್ ಆಗಬೇಕು ಅಂತ ಉತ್ತರ ಪ್ರದೇಶದ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈ OIC ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ಈ ಅಸಾದುದ್ದೀನ್ OIC ಬಗ್ಗೆ ನಿಮಗೇನಾದರೂ ಇಂಟ್ರಡಕ್ಷನ್ ಕೊಟ್ಟು ಹೇಳಬೇಕಾ? ಏನಿಲ್ಲ ತಾನೇ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದು CAA ವಿಚಾರ ಬರಲಿ, NRC ವಿಚಾರ ಬರಲಿ, ವಕ್ಫ್ ವಿಚಾರ ಬರಲಿ, ಏನೇ ಬಂದಾಗ್ಲೂ ಕೂಡ ಈ OIC ಸರ್ಕಾರವನ್ನ ಖಂಡತುಂಡವಾಗಿ ವಿರೋಧಿಸುವಂತಹ ವ್ಯಕ್ತಿ. ಆದರೆ ಈ SIR ವಿಚಾರದಲ್ಲಿ ಮಾತ್ರ OIC ಸರ್ಕಾರದ ಪರವಾಗಿದ್ದಾರೆ. ಚುನಾವಣಾ ಆಯೋಗ ಏನ್ ತೀರ್ಮಾನ ಮಾಡಿದೆಯಲ್ಲ ಇದು ಸರಿಯಾಗಿದೆ, ಅದರಲ್ಲೇನು ಲೋಪ ಆಗಿದ್ದು ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಇಡೀ ಇಂಡಿ ಕೂಟದ ಈ ನರೇಟಿವ್ ಬಿಲ್ಡಿಂಗ್ ಕೆಲಸ ಏನಿದೆ ಅದನ್ನ ಪಾತಾಳಕ್ಕೆ ತುಳಿದು ಹಾಕಿದ್ದಾರೆ. ಬಿಹಾರದ ಚುನಾವಣೆ ಆದ ಬಳಿಕವೂ ಕೂಡ OIC ಮಾತನಾಡಿದ್ರು, ಬಿಹಾರದಲ್ಲಿ NDA ಮಿತ್ರಕೂಟ ಗೆಲ್ಲುವಂತಹ ಸೂಚನೆಗಳು ನನಗೆ ಸಿಕ್ಕಿತ್ತು, ಆದರೆ ಇಂಡಿ ಕೂಟಕ್ಕೆ ಸಿಕ್ಕಿರಲಿಲ್ಲ. ಅಲ್ಲಿ ಬಿಜೆಪಿಯ ಪರ ಅಲೆ ಇದ್ದಿದ್ದು ಎದ್ದು ಕಾಣ್ತಾ ಇತ್ತು ಅಂತ ರಿಸಲ್ಟ್ ಬಂದ ದಿನವೇ OIC ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜೊತೆಗೆ ಬಿಹಾರದ ಚುನಾವಣಾ ರಿಸಲ್ಟ್ಗೆ SIR ಅನ್ನ ಗುರಿ ಮಾಡುವಂತಹದ್ದು ಹೇಸಿಗೆಯ ಕೆಲಸ. ಗೆಲುವಿಗೆ 10 ಅಪ್ಪಂದರು ಇರ್ತಾರೆ, ಸೋಲಿಗೆ ಯಾರೂ ಕೂಡ ಇರೋದಿಲ್ಲ. ಅದಕ್ಕೋಸ್ಕರವಾಗಿ SIR ಅನ್ನ ಹೊಣೆ ಮಾಡಲಾಗ್ತಾ ಇದೆ ಅಂತ OIC ಲೇವಡಿ ಮಾಡಿದ್ರು. ಈಗ ಮಿತ್ರರೇ, OIC ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ SIR ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಖಾಸಗಿ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ SIR ನಲ್ಲಿ ಏನೂ ಕೂಡ ಲೋಪ ಆಗ್ತಾ ಇಲ್ಲ, ಹಾಗೇನಾದ್ರೂ ಲೋಪ ಆಗಿದ್ದೇ ಆಗಿದ್ರೆ ಜನರ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ವು, ವೋಟ್ ಡಿಲೀಟ್ ಆಗಿ ಅರ್ಹರು ಮತದಾನದಿಂದ ದೂರ ಉಳಿಯುವಂತಹ ಸನ್ನಿವೇಶ ನಿರ್ಮಾಣ ಆದ್ರೆ ಖಂಡಿತವಾಗ್ಲೂ ಕೂಡ ಜನ ಬೀದಿಗಿಳಿತಾರೆ. ಎಲ್ಲಾದ್ರೂ ಆ ರೀತಿಯ ಪ್ರಕರಣಗಳು ನಡೀತಾ ಇದೆಯಾ? ಬಿಹಾರ ಕಾಂಗ್ರೆಸ್ನ ಮಾಜಿ ನಾಯಕ, ಕೇಂದ್ರದ ಮಾಜಿ ಸಚಿವರೂ ಆಗಿದ್ದಂತಹ ಶಕೀಲ್ ಅಹಮದ್ ಅವರ ಸ್ಟೇಟ್ಮೆಂಟ್ ಅನ್ನೇ ಕೋಟ್ ಮಾಡಿರುವಂತಹ OIC ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ನಿಜವಾಗ್ಲೂ ಅದು ಅಕ್ರಮ ಅಂತಾಗಿದ್ರೆ ಕನಿಷ್ಠ 65 ಪ್ರತಿಭಟನೆಗಳಾದ್ರೂ ಆಗಬೇಕಾಗಿತ್ತಲ್ಲ. ಬಿಹಾರದಲ್ಲಿ ಒಂದಾದ್ರೂ ಪ್ರತಿಭಟನೆಗಳಾಗಿದೆಯಾ? ಹೀಗಾಗಿ SIR ಅನ್ನ ವಿರೋಧಿಸೋದೇ ತಪ್ಪು, ಅದು ಚುನಾವಣಾ ವಿಚಾರವೇ ಅಲ್ಲ, ಜನಮಾನಸದಲ್ಲಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ವಿಪಕ್ಷಗಳ SIR ವಿರೋಧಿ ಪ್ರೊಪಗಂಡವನ್ನ OIC ಲೇವಡಿ ಮಾಡಿದ್ದಾರೆ. ಮಿತ್ರರೇ, ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಬಿಹಾರದಲ್ಲಿ SIR ಮುಖ್ಯ ಚುನಾವಣಾ ವಿಷಯ ಅಂತ ಕಾಂಗ್ರೆಸ್ನವರು ಬಿಂಬಿಸಿದ್ರಲ್ಲ, ಈಗ ಮುಂಬರುವಂತಹ 4 ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಇದೇ ವಿಚಾರವನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗುವಂತಹ ಸಾಧ್ಯತೆಗಳಿದಾವೆ. ರಾಹುಲ್ ಗಾಂಧಿ ಅವರ ಸದ್ಯದ ನಡೆಯನ್ನು ನೋಡಿದ್ರೆ ಅದೇ ಲಕ್ಷಣಗಳು ಕಂಡು ಬರ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.